ಹೋರಾಟ ಯಾರದೇ ಸ್ವಾರ್ಥಕ್ಕಾಗಿ ಅಲ್ಲ. ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ರೈತರ ಬಹುನಿರೀಕ್ಷಿತ ನೆನೆಗುದಿಗೆ ಬಿದ್ದಿರುವ ವೀರಭದ್ರೇಶ್ವರ ಹಾಗೂ ಸಾಲಾಪುರ ಬಸವೇಶ್ವರ ಏತ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಈ ಯೋಜನೆಗೆ ಭೂಮಿ ಕಳೆದುಕೊಂಡಿರುವ ರೈತರಿಗೆ ಪರಿಹಾರಕ್ಕೆ ಆಗ್ರಹಿಸಿ ಸಾಲಹಳ್ಳಿಯಲ್ಲಿ ರೈತರು ಹೆದ್ದಾರಿ ತಡೆ ಆರಂಭಿಸಿದ್ದಾರೆ. ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿ ಮಾತನಾಡಿ, ಈ ಹೋರಾಟ ಯಾರದೇ ಸ್ವಾರ್ಥಕ್ಕಾಗಿ ಅಲ್ಲ, ರೈತರ ಹಿತಕ್ಕಾಗಿ ನಡೆಯುತ್ತಿದ್ದು, ರೈತರು ಹೋರಾಟದಲ್ಲಿ ರಾಜಕಾರಣಿಗಳು ಒಬ್ಬರು ಅತ್ತಂಗ ಮಾಡುವುದು, ಇನ್ನೊಬ್ಬರು ಸತ್ತಂಗ ಮಾಡುವ ಚಟ ನಮ್ಮಲ್ಲಿ ನಡೆಯುವುದಿಲ್ಲ ಎಂದು ಹೇಳಿದರು. ಅವರು ರೈತರ ಸ್ವಾಭಿಮಾನಕ್ಕೆ ಹಾಗೂ ಶಾಂತಿಗೆ ಧಕ್ಕೆ ಬಂದರೆ ಸಹಿಸುವುದಿಲ್ಲ ಎಂದು ಹೇಳಿದರು. ಸಂಜೆಯೊಳಗೆ ಬರೆದಿದ್ದರೆ ಮಂಗಳವಾರ ದಿನ ನಿಮ್ಮ ತಿಥಿ ಮಾಡಬೇಕಾಗುತ್ತೈತಿ ಎಂದು ಎಚ್ಚರಿಕೆ ನೀಡಿ, ಯಾವುದೇ ಪರಿಸ್ಥಿತಿಯಲ್ಲಿ ರೈತರ ಎದುರು ಬಂದು ಈ ಯೋಜನೆಯ ವಿಳಂಬವಾಗಿದೆ, ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಅನುದಾನ ನೀಡಿದೆ, ಆದರೆ ರಸಗೊಬ್ಬರ ಬೆಲೆ ಹೆಚ್ಚಳ ಮಾಡಿ ರೈತರಿಗೆ ಬರೆ ನೀಡಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆಯಲ್ಲಿ ಅಭ್ಯರ್ಥಿಗಳಿಂದ ಹಣ ಪಡೆದು ಮತದಾನ ಮಾಡುವುದನ್ನು ಬಿಡಬೇಕೆಂದು ಹೇಳಿದರಲ್ಲದೆ, ಚುನಾವಣೆಗೆ ಮನೆಗೆ ಬಂದಾಗ ಏನು ಕೆಲಸ ಮಾಡ್ತಿ ಎಂದು ಕೇಳಿ ಮತದಾನ ಮಾಡಬೇಕು ಅಂದಾಗ ಮಾತ್ರ ಜನಪ್ರತಿನಿಧಿಗಳು ಮಾತು ಕೇಳಲು ಸಾಧ್ಯ ಎಂದರು. ಯಾವುದೇ ಆಮಿಷಗಳಿಗೆ ಹಾಗೂ ಸುಟ್ಕೇಸ್ಗೆ ಮತ್ತು ಬೆದರಿಕೆಗೆ ಬಗ್ಗುವ ಹೋರಾಟಗಾರರು ನಾವಲ್ಲ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚರಿಕೆಯಿಂದ ರೈತರ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಶಾಸಕರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇರ್ತಾರಂತ ಈ ಭಾಗದ ಜನ ಹೇಳ್ತಾರೆ. ದಿನನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮುಖ್ಯಮಂತ್ರಿಗಳ ಜೊತೆ ಇರ್ತಾರೆ. ನಾವು ವಿನಂತಿ ಮಾಡ್ಕೊಳ್ತೀವಿ, ನಿಮ್ಮ ಭಾಗದ ನೀರಾವರಿ ಮುಖ್ಯಮಂತ್ರಿಗಳ ಜೊತೆ ಇದ್ದೀರಿ. ಈ ಸದ್ಯ ಬೆಂಗಳೂರಿಂದ ಬರೀ ಸಾಯಂಕಾಲ 6 ಗಂಟೆ ಒಳಗೆ ಬಂದಿರಿ ಅಂತಂದ್ರೆ ಇದಕ್ಕೆ ನಾನು ಸಂಪೂರ್ಣ ಹೊರೆ ಹೊಡ್ತೀನಿ, ಭಾರ ಹೊಡ್ತೀನಿ, ಇದನ್ನ ಮಾಡಿಕೊಡ್ತೀನಿ ಅಂತೇಳಿ ನೀವು ಮಾತು ಕೊಟ್ರಿ ಅಂತಂದ್ರೆ ಸಾಯಂಕಾಲ ಹೋರಾಟವನ್ನು ಹಿಂಗೆ ತಗೊಳ್ತೀವಿ. ಅಕಸ್ಮಾತ್ ಆಗಿ ನೀವು ಬರಲಿಲ್ಲ, ಅಸಡ್ಡೆ ತೋರಿಸಿದ್ರಿ, ಬೇರೆ ರಾಜಕಾರಣಿಗಳಿಗೆ ನಿಮ್ಮ ವರ್ಜನೆ ಆಯಿತು ಅಂದ್ರೆ ನಾಳೆಯಿಂದ ಹೋರಾಟ ಬೇರೆ ರೂಪ ತಗೊಳ್ತದೆ, ಆಮೇಲೆ ಅದಕ್ಕೆ ತೊಂದರೆ ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ರೈತರು ಬರೋ ಹೋರಾಟ ಅಂತ ನೀವು ಹೋರಾಟಕ್ಕಿದ್ದರೆ ಇಲ್ಲಿರೋ ಶಾಸಕರು ಸಚಿವರಾದ ದೆಹಲಿ ಪ್ರಯಾಣ ನಡೆಸ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಸ್ವಾಗತಿಸ್ತೀರಾ? ದೆಹಲಿಗೆ ಹೋಗಿ ಬಂದಮೇಲೆ ಬಂದರೆ ಒಪ್ಕೊಳ್ತೀರಾ? ಅಭ್ಯ ಇದೆ ನಿಮಗೆ ಸರ್. ನಾಳೆ ನಾವು ಪುಣ್ಯತಿಥಿ ಮಾಡ್ತೀವಿ, ಆಮೇಲೆ ಜೀವನ ಇದ್ರೆ ಅವ್ರು ಬರ್ಬೋದು, ಇಲ್ಲಾಂದ್ರೆ ಅವ್ರು ಅಲ್ಲೇ ಇರ್ಬೋದು. ಅದಕ್ಕೆ ಇವತ್ತು ಸಾಯಂಕಾಲ ಒಳಗೆ ಬಂದ್ರೆ ನಮ್ಮ ರಾಮದುರ್ಗ ತಾಲೂಕಿನ ನಮ್ಮ ಕ್ಷೇತ್ರದ ಒಬ್ಬರು ಶಾಸಕರು ಬಂದಾರ ಅಂತೇಳಿ ಭಾಳ ಗೌರವಯುತವಾಗಿ ಅವ್ರು ಗೌರವ ಕೊಡ್ತೀವಿ, ಅಭಿಮಾನದಿಂದ ಗೌರವ ಕೊಡ್ತೀವಿ. ಬಂದು ಒಪ್ಕೊಂಡ್ರು ಅಂತಂದ್ರೆ, ಬರಲಿಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಪುಣ್ಯತಿಥಿ ಮಾಡ್ತೀವಿ, ಆಮೇಲೆ 3 ದಿನ ಆದ ನಂತರ ಯಾವುದೇ ಹೋರಾಟ ರೈತರು ಬೀದಿಗಿಳಿದು ಹೋರಾಟ ಮಾಡಿದಾಗಲೇ ಎಲ್ಲವಕ್ಕೂ ನ್ಯಾಯ ಸಿಗಬೇಕಾ? ಸರ್, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಸದಸ್ಯನಿಂದ ಮುಖ್ಯಮಂತ್ರಿ ಆದಿಯವರೆಗೆ ಏನದ ಅವ್ರ ಭಾವನೆ ಅಂತಂದ್ರೆ, ರೈತ ಬೆಳೆದ ಅಂದ್ರೆ ಒಳ್ಳೆ ಬೆಲೆ ಸಿಕ್ತು ಅಂದ್ರೆ, ನೀರಾವರಿ ಆಯ್ತು ಅಂದ್ರೆ ರೈತ ಸ್ವಾಭಿಮಾನದಿಂದ ಶ್ರೀಮಂತ ಆಗ್ತಾನೆ ದುಡುಗು. ನಾಳೆ ನಾವು ಹಣ ಕೊಟ್ಟರೆ ಚುನಾವಣೆ ತಗೊಳ್ಳೋದಿಲ್ಲ, ವಾಪಸ್ ಕೊಡ್ತಾನೆ. ಶ್ರೀಮಂತ ಆದಂದ್ರೆ ಹಣ ಅವನ ಹತ್ರ ಆದ್ರೆ ಇವ್ರ ಹತ್ರ ಅವ್ರು ಬೇಡೋದಿಲ್ಲ. ಅದಕ್ಕಾಗಿ ರೈತ ಸ್ವಾಭಿಮಾನದ ಶ್ರೀಮಂತ ಆದ್ರೆ ನಮ್ಗೆ ವಿರೋಧಿ ಆಗ್ತಾನೆ ಭಾವನೆಯಿಂದ ಎಲ್ಲ ರಾಜಕಾರಣಿಗಳು ಮನಸ್ಥಿತಿ ಬರುತ್ತೆ. ಮುಂದೆ ನಡೆ ಏನಂತ ಸರ್, ಇವತ್ತು ಹೋರಾಟ ಮಾಡ್ತೀವಿ, ಪ್ರಾರಂಭ ಆಗ್ಯದ, ಕಿಡಿ ಹಚ್ಚಿವಿ. ಸಾಯಂಕಾಲ ಎಲ್ಲ ಅಧಿಕಾರಿಗಳು ಬರ್ತಾರೆ, ಶಾಸಕರು ಬರಬಹುದು, ಬರ್ಲಿಕ್ಕಿಲ್ಲ, ನಾವು ಇಲ್ಲ ಬಂದ್ರೆ ಒಳ್ಳೇದು, ಬರ್ದಿದ್ರೆ ನಾ ಹೇಳಿದ್ನಲ್ಲ, ನಾಳೆ ಒಂದೊಂದು ಸ್ಟೈಲ್ ಪ್ರಾರಂಭ ಒಳಗೆ ಹೇಳಿದ್ವಲ್ಲ, ರಸ್ತೆ ಬಂದ್ ಅಂದೀವಿ, ಪುಣ್ಯತಿಥಿ ಮಾಡ್ತೀವಿ ಅಂದೀವಿ, ನ್ಯಾಷನಲ್ ಹೈವೇ ಬಂದ್ ಮಾಡ್ತೀವಿ ಅಂದೀವಿ, ಅವಾಗ ಎಲ್ಲಿಯವ್ರು ಕಳಿಸ್ಕೊಡ್ತೀವಿ. ಇನ್ನೇ ಬದಲಾವಣೆ ಆಗ್ತದೆ. ಸರ್ಕಾರನೇ ಕರ್ಸ್ಕೊಂಡಿದ್ದೀರಾ ಅಥವಾ ಶಾಸಕರು ಅಷ್ಟೇ ಇರ್ತಾರೆ? ಶಾಸಕ ಯಾರೇ ಬಂದರು ಸರ್, ಅರ್ಧ ಕಾಮಗಾರಿ ನಡೆದೋಗಿಲ್ಲ, ಅರ್ಧ ಅಷ್ಟು ಸ್ಥಗಿತ ಉಳಿದ, ಅರ್ಧಂಬರ್ಧ ಆಗಿರ್ತದೆ. ಶಾಸಕರು ಬಂದು 1 ತಿಂಗಳು ಒಳಗೆ